ಸಚಿವ ರಾಜಣ್ಣ ಪುತ್ರ ಪರಿಷತ್ ಸದಸ್ಯ ರಾಜೇಂದ್ರ ಹತ್ಯೆ ಸಂಚಿನ ಆಡಿಯೋ ಬ್ಲಾಸ್ಟ್ ಬೆನ್ನಲ್ಲೇ ಸುಪಾರಿ ರಹಸ್ಯ ಈಗ ಬಯಲಾಗ್ತಾ ಇದೆ. ವಿಷಯ ರಿವೀಲ್ ಆಗ್ತಿದ್ದ ಹಾಗೆ ಈ ಒಂದು ಕುತೂಹಲ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಈ ಕುರಿತಾದಂತಹ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು 70 ಲಕ್ಷ ಸಿಗ್ತೈತೆ. ರಾಜೇಂದ್ರ ಹತ್ಯೆ ಸಂಚು ರಿವೀಲ್ ಆಗಿದ್ದೇ ರೋಚಕವಾಗಿದೆ. ನಿನ್ನೆ ಆಡಿಯೋ ಬ್ಲಾಸ್ಟ್ ಆಗ್ತಿದ್ದಂತೆ ಅಲರ್ಟ್ ಆಗಿದ್ದ ಪೊಲೀಸರು ಪುಷ್ಪಾಳನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ರು. ಈ ವೇಳೆ ಸುಪಾರಿ ರಹಸ್ಯ ರಿವೀಲ್ ಆಗಿದ್ದು ಯಶೋಧ ಹೆಸರು ಕೇಳಿ ಬಂದಿದೆ. ಈ ಯಶೋಧ ಯಾರಂದ್ರೆ ಆರೋಪಿ ಸೋಮನ ಸಹಚರ ಗುಂಡನ ಲವರ್. ಈತನೇ ಯಶೋಧಾಳಿಗೆ ಸುಪಾರಿ ವಿಷಯ ತಿಳಿಸಿದ್ದ. ಅಲ್ಲದೆ ರಾಜೇಂದ್ರ ಹತ್ಯೆಗೆ ಸೋಮ 5 ಲಕ್ಷ ಅಡ್ವಾನ್ಸ್ ಪಡೆದಿದ್ದ. 70 ಲಕ್ಷಕ್ಕೆ ಡೀಲ್ ಆಗಿದ್ದು. ಇಬ್ಬರು ಹುಡುಗರು ಒಬ್ಬ ಮಹಿಳೆಯನ್ನ ರಾಜೇಂದ್ರ ಮನೆಗೆ ಕಳುಹಿಸಿದ್ರು. ಕಳೆದ ನವೆಂಬರ್ನಲ್ಲಿ ಹತ್ಯೆ ಸ್ಕೆಚ್ ಮಿಸ್ ಆಗಿದ್ದು. ಜನವರಿಯಲ್ಲಿ ಎಂಎಲ್ಸಿ ರಾಜೇಂದ್ರ ಕತೆ ಮುಗಿಸೋಕೆ ಪ್ಲಾನ್ ಮಾಡಿದ್ದನ್ನು ಕೂಡ ಹೇಳಿದ್ದ. ಇದೇ ವಿಷಯವನ್ನ ಯಶೋಧ ಆಡಿಯೋ ಲೇಡಿ ಪುಷ್ಪಾಳ ಬಳಿ ಬಾಯ್ಬಿಟ್ಟಿದ್ದು. ನಂತರ ರಾಜೇಂದ್ರ ಆಪ್ತ ರಾಕಿಗೆ ಪುಷ್ಪ ವಿಷಯ ಮುಟ್ಟಿಸಿದ್ಲು. ಹಾಗಾದ್ರೆ ಪುಷ್ಪ ರಾಕಿಗೆ ವಿಷಯ ಮುಟ್ಟಿಸಿದ್ದೇಕೆ ಅಂತ ಪೊಲೀಸರು ಪ್ರಶ್ನಿಸಿದಾಗ ಸೋಮನ ಜೊತೆಗಿನ ಹಳೆ ಮುನಿಸು ಬಯಲಾಗಿದೆ. ಆಡಿಯೋ ಲೇಡಿ ಪುಷ್ಪ, ರೌಡಿ ಸೋಮ ಇಬ್ಬರು ಆಪ್ತರಾಗಿದ್ರು. ಪುಷ್ಪ ಬಳಿ 30 ಲಕ್ಷ ಪಡೆದಿದ್ದ ಸೋಮ ನಾಮ ಹಾಕಿದ್ದ. ಹೀಗಾಗಿ ಸೋಮನ ಮೇಲೆ ಸಿಟ್ಟಾಗಿದ್ದ ಪುಷ್ಪ ಮುನಿಸಿಕೊಂಡಿದ್ಲು. ಇದೇ ಸಿಟ್ನಲ್ಲಿ ರಾಜಣ್ಣ ಆಪ್ತ ರಾಕಿಗೆ ಸುಪಾರಿ ಡೀಲ್ ವಿಷಯ ತಿಳಿಸಿದ್ಲು. ಸುಪಾರಿ ಸಂಚು ಬಯಲಾಗಿದ್ದೇಕೆ ಅನ್ನೋದು ಗೊತ್ತಾಯಿತು. ರಾಜೇಂದ್ರ ಹತ್ಯೆಗೆ ಬೆಂಗಳೂರಿನವರು ಸುಪಾರಿ ನೀಡಿದ್ರು ಅನ್ನೋದು ರಿವೀಲ್ ಆಗಿದೆ. ಪುಷ್ಪಾಳಿಗೆ ಹತ್ಯೆ ಸ್ಕೆಚ್ ಬಾಯ್ಬಿಟ್ಟಿದ್ದ ಯಶೋದಾಳನ್ನ ವಶಕ್ಕೆ ಪಡೆದಿರೋ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಈ ಪುಷ್ಪ ಹನಿ ಟ್ರ್ಯಾಪ್ ನಲ್ಲಿ ಎಕ್ಸ್ಪರ್ಟ್ ಆಗಿದ್ದು, ಹಿಂದೆಯೂ ಈಕೆಯ ಹಸಿ ಬಿಸಿ ವಿಡಿಯೋ ವೈರಲ್ ಆಗಿದ್ದು 2023ರಲ್ಲಿ ಸೋಮನ ಜೊತೆ ಸೇರಿ ದರೋಡೆ ಮಾಡಿದ್ಲು. ಆದ್ರೆ ಸೋಮ 30 ಲಕ್ಷ ವಂಚಿಸಿದ್ರಿಂದ ಇದೀಗ ಉಲ್ಟಾ ಹೊಡೆದಿದ್ದಾಳೆ. ಮಹೇಶ್, ಟಿವಿ9 ತುಮಕೂರು.